ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗಾಗಿ ಕನ್ನಡದಲ್ಲಿ ಬರುವಂತಹ ಈಗ ಮೊದಲು ಪದ್ಯ ಭಾಗದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಮೊದಲಿಗೆ ನೋಡಿ, ಕದಡಿದ ಸಲಿಲಂ ತಿಳಿಬಂದದೆ, ನಾಗಚಂದ್ರ ಬರೆದಿರುವಂತಹ ಕದಡಿದ ಸಲಿಲಂ ತಿಳಿಬಂದದೆ ಇದರ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ನೋಡಿ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು ಅಂತ ಕೇಳ್ತಾರೆ. ಉತ್ತರ ಬಹುರೂಪಿಣಿ. ಲಕ್ಷ್ಮೀಧರ ಎಂದರೆ ಯಾರು? ಲಕ್ಷ್ಮೀಧರ ಎಂದರೆ ಲಕ್ಷ್ಮಣ. ಇವರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಯಾರನ್ನ? ರಾಮ ಲಕ್ಷ್ಮಣರನ್ನ ಕೊಲ್ಲುವುದಿಲ್ಲ ಅಂತ ವಿದ್ಯಾದೇವತೆ ಹೇಳಿತು. ರಾವಣನ ಅಂತಃಪುರದವರನ್ನು ಹಿಂಸಿಸಿದವರು ಯಾರು? ಅಂಗದಾದಿಗಳು. ದಶಾನನ ಎಂದರೆ ಈತ. ದಶಾನನ ಅಂದರೆ ಯಾರು? ರಾವಣ. ಅಂದ್ರೆ 10 ತಲೆಗಳನ್ನು ಹೊಂದಿದವನು ಅಂತ ರಾವಣ. ಮಯತನೂಜ ಎಂದರೆ ಯಾರು? ನೋಡಿ, ಇವೆಲ್ಲ ಬಹಳಷ್ಟು ಪದೇ ಪದೇ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಿರ್ತವೆ. ಇವುಗಳ ಉತ್ತರ ಗೊತ್ತಿದ್ರೆ ಮಾತ್ರ ನಿಮಗೆ ಉತ್ತಮ ಅಂಕಗಳು ದೊರೆತವೆ. ಮಯತನೂಜೆ ಅಂತಂದ್ರೆ ಮಂಡೋದರಿ. ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡಿಸಿದನು? ಶಾಂತಿಜಿನ ಭವನದಲ್ಲಿ, ಶಿವಾಲಯದಲ್ಲಿ, ಅರಮನೆಯಲ್ಲಿ, ಪ್ರಮದವನದಲ್ಲಿ ಅಂತ ಕೇಳ್ತಾರೆ. ಎಲ್ಲಿ ಮಾಡಿದಾತ? ಶಾಂತಿಜಿನ ಭವನದಲ್ಲಿ. ವಿಯಚ್ಚರಾಧಿಪ ಎಂದರೆ ಇವನು. ವಿಯಚ್ಚರಾಧಿಪ ಅಂತಂದ್ರೆ ಯಾರು? ರಾವಣ. ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು? ಅರಲಂಬುಗಳಿಲ್ಲದ ಕಾಮನಂತೆ ಬಂದನು ಅಂತ ವರ್ಣನೆ ಮಾಡಿದ್ದಾನೆ ಕವಿ. ಅದನ್ನ ನೀವು ನೆನಪಿಟ್ಕೊಂಡು ಸರಿಯಾಗಿ ಟಿಕ್ ಮಾಡಬೇಕು, ಅಂದ್ರೆ ಬರೀಬೇಕು ನಿಮ್ಮ ಇದರ ಜೊತೆಗೆ. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಖಚರ ಕಾಂತೆಯರು. ಖಚರ ಅಂತಂದ್ರೇನು? ರಾಕ್ಷಸರು. ಖಚರ ಅಂತಂದ್ರೆ ಭೂಲೋಕದಲ್ಲಿ ಒಂದು ಆಕಾಶದಲ್ಲಿ ವಿಹರಿಸುವವರು, ಯಕ್ಷರು, ಗಂಧರ್ವರು, ರಾಕ್ಷಸರು ಅಂತೆಲ್ಲ ಅರ್ಥ ಆಗ್ತದೆ. ಇಲ್ಲಿ ರಾಕ್ಷಸರು ಅಂತ. ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ದನು. ಎಲ್ಲಿ ಇರಿಸಿದ್ದ? ಪ್ರಮದವನದಲ್ಲಿ. ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು? ಸೀತೆ. ಸೀತೆ ಇದನ್ನು ಹುಲ್ಲಿಗೆ ಸಮಾನ ಎಂದು ಭಾವಿಸಿದಳು. ಅದನ್ನ ರಾವಣನ ರೂಪವನ್ನ ಆಕೆ ಹುಲ್ಲಿಗೆ ಸಮಾನ ಎಂದು ಭಾವಿಸಿದಳು. ಇವನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು. ಕೊನೆಗೆ ಏನಾಗ್ತದೆ? ರಾವಣನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು. ಅವಳು ಮೂರ್ಛೆ ಹೋಗ್ಬಿಟ್ಲು. ಎಷ್ಟೊಂದು ಪತಿವ್ರತೆ ಹೆಣ್ಣುಮಗಳು ಇವಳು. ನನ್ನ ಒಂದು ರೂಪ, ನನ್ನ ರಾಜ್ಯ ಯಾವುದಕ್ಕೂ ಅವಳು ಬೆರಗಾಗ್ಲಿಲ್ಲ. ಸದಾ ರಾಮನಿಗೆ ಏನಾಗ್ತದೆಯೋ ಏನೋ ಅಂತ ತುಂಬಾ ಹೆದರಿ ಅವಳು ಮೂರ್ಛೆ ಹೋದ್ಲಲ್ಲ ಅಂತ ರಾವಣನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟುತ್ತದೆ. ಕದಳಿದ ಸಲಿಲಂ ತಿಳಿಬಂದದೆ ಕಾವ್ಯದಲ್ಲಿ ಇದು ತನ್ನಿಂದ ತಾನೇ ತಿಳಿಯಾಗುತ್ತದೆ. ಯಾವುದು? ರಾವಣನ ಮನಸ್ಸು. ಇಲ್ಲಿ ಇದನ್ನ ಹಾಗೆ ಹೋಲಿಸಿದ್ದಾರೆ ಅಷ್ಟೇ. ಇಲ್ಲಿ ನೀರು ತಿಳಿಯಾಯಿತು ಅಂತಲ್ಲ, ರಾವಣನ ಮನಸ್ಸು ತಿಳಿಯಾಯಿತು ಅಂತ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮುಡಿತು? ಸೀತೆಯ ಬಗ್ಗೆ ಆತನಿಗೆ ವೈರಾಗ್ಯ ಮುಡಿತು. ಇವರಂ ಪ್ರಾಣ ಪ್ರಿಯರಂ ನೆವಮಿಲ್ಲದೆ ಕರ್ವಮಶಮೆ. ಇದು ಯಾವ್ದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದೆ? ಇಲ್ಲಿ ರಾವಣನ ಪಶ್ಚಾತ್ತಾಪದ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಸೀತೆಯನ್ನು ರಾವಣ ಯಾರಿಂದ ಬೇರ್ಪಡಿಸಿದ್ದನು? ರಾಮನಿಂದ ಬೇರ್ಪಡಿಸಿದ್ದನು. ಪೌರುಷ ಪ್ರಣಯಿ ಅಂದರೆ ಇವನು. ಪೌರುಷ ಪ್ರಣಯಿ ಅಂತ ಯಾರನ್ನು ವರ್ಣನೆ ಮಾಡಿದ್ದಾನೆ ಕವಿ? ಇಲ್ಲಿ ರಾವಣನನ್ನು ವರ್ಣನೆ ಮಾಡಿದ್ದಾನೆ. ವಿಭೀಷಣ ಯಾರು? ವಿಭೀಷಣ ರಾವಣನ ಸಹೋದರ. ರಾವಣನಿಗೆ ಹಿತವನ್ನು ಹೇಳಿದವರು ಯಾರು? ವಿಭೀಷಣ. ವಿಭೀಷಣ ಹೇಳ್ತಾನೆ ರಾವಣನಿಗೆ ಹಿತವನ್ನ. ಸೌಮಿತ್ರಿ ಅಂದರೆ ಯಾರು? ಬಹಳಷ್ಟು ಸಾರಿ ಕೇಳಿದಾರೆ ನೋಡಿ ಇದಂತಿ. ಲಕ್ಷ್ಮಣ. ಈ ಪದ್ಯಭಾಗದಲ್ಲಿ ರಾವಣ ಸೂಚಿಸುವ ಪ್ರಾಣಪ್ರಿಯರು ಯಾರು? ಯಾರು ಅಂತಂದ್ರೆ ರಾಮ ಮತ್ತು ಸೀತೆ. ಇಲ್ಲಿ ಇವರಂ ಪ್ರಾಣಪ್ರಿಯರಂ ಅಂತ ಬಂದಿದೆ. ಪ್ರಾಣಪ್ರಿಯರು ಯಾರ್ಯಾರು? ರಾಮ ಮತ್ತು ಸೀತೆ. ನೋಡಿ, ಇಲ್ಲಿ ಕದಡಿದ ಸಲಿಲಂ ತಿಳಿಬಂದದೆ ಅಂತ ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಕದಡಿದ ಮನಸ್ಸು ಸ್ಥಿರವಾಯಿತು. ಕದಡಿದ ಮನಸ್ಸು ಸ್ಥಿರವಾಯಿತು ಅನ್ನುವಂಥ ಹೇಳಿಕೆ ಸರಿಯಾಗಿದೆ. ನೋಡಿ, ಸಮಾಧಿಕರಾರ್ ಜಗತ್ರಯದೊಳಿನ್ನ ಅನ್ನುವಂಥ ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರೋ ಭಾಗ ರಾವಣನ ಆಕ್ರೋಶ. ರಾವಣನ ಆಕ್ರೋಶ. ಏನಂ ಕೇಳ್ದೆಪೆನೋ ರಘುಸೂನುವ ಅನ್ನುವಂತಹ ಈ ಪದ್ಯ ಭಾಗದ ಏನನ್ನು ಸೂಚಿಸುತ್ತದೆ? ಸೀತೆಯ ಆತಂಕ. ಸೀತೆಯ ಆತಂಕವನ್ನು ಸೂಚಿಸುತ್ತದೆ. ನೋಡಿ, ಕರುಣಿಸು ಒಡೆಯನಿಗೆ ಅನ್ನುವಂತಹ ಈ ಪದ್ಯದಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ರಾಮನ ಆಯಸ್ಸು ಪ್ರಾಣದವರೆಗೆ ಬರಬೇಡ ಅನ್ನುವ ಒಂದು ಹೇಳಿಕೆಗೆ ಸರಿಯಾಗಿದೆ. ನೋಡಿ, ವಚನಗಳಲ್ಲಿ ಬಸವಣ್ಣನವರ ವಚನಗಳು. ತನು ಯಾವಾಗ ಕರಗಬೇಕಾದುದು? ಮನ ಬೆರೆತಾಗ ಕರಗಬೇಕಾದುದು. ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ? ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ. ಅಂದ್ರೆ ಕಣ್ಣು ಇಲ್ಲದಂತ ವ್ಯಕ್ತಿಯ ಕೈಯಲ್ಲಿ ದರ್ಪಣ ಇದ್ದು ಏನು ಫಲವ? ಮಾಣಿಕ್ಯ ಇವರ ಕೈಯಲ್ಲಿದ್ದು ಫಲವಿಲ್ಲ. ಮರ್ಕಟನ ಕೈಯಲ್ಲಿ ಅಂದ್ರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ದು ಏನು ಫಲ ಅಂತೀವಲ್ಲ ಅದನ್ನ ಕೊಟ್ಟಿದ್ದಾರೆ ಇಲ್ಲಿ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಲಿಂಗವಿದ್ದು ಫಲವಿಲ್ಲದಂತೆ.
ಏನು ಹತ್ತಿ ಉರಿದರೆ ನಿಲ್ಲಲುಬಾರದು, ದರೆ ಹತ್ತಿ ಉರಿದರೆ ನಿಲ್ಲಲುಬಾರದು. ಇದು ಇದು ಬಸವಣ್ಣನವರ ವಚನಗಳ ಅಂಕಿತ. ಯಾವುದು? ಕೂಡಲ ಸಂಗಮ ದೇವ. ಇಲ್ಲಿ ನೋಡಿ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಲುಬಾರದು ಅನ್ನಂಥ ಈ ವಚನದಲ್ಲಿ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ನೋಡಿ, ಈ ಒಂದು ವಚನದಲ್ಲಿ ಏನಿದೆ, ಮೇಲಿನ ವಚನದಲ್ಲಿ ಮೂಡಿ ಬಂದ ಆಶಯ ಶಿವಪಥವನ್ನು ಅರಿಯುವುದು, ಶಿವಪಥವನ್ನ ನಾವು ಅರಿಯಬೇಕು ಅನ್ನೋದು. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತವೇನು? ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಯಾರಿಲ್ಲದೆ ಆಗಲಿಲ್ಲ? ಸೂರ್ಯ. ಪುರುಷದ ಗ್ರಹದೊಳಗಿದ್ದವನು ಇದನ್ನು ಮಾಡುವುದಿಲ್ಲ, ಅಂದ್ರೆ ಮನೆ ಮನೆ ತಿರುಗುವುದನ್ನು ಮಾಡುವುದಿಲ್ಲ ಅಂತ. ಮಂಗಳಲಿಂಗ ಅಂಗದ ಮೇಲಿದ್ದವನು ಏನನ್ನು ನೆನೆಯುವುದಿಲ್ಲ? ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಏನಿಲ್ಲದೆ ಬೆಳಕಿಲ್ಲ, ದೀಪವಿಲ್ಲದೆ ಬೆಳಕಿಲ್ಲ. ಇದರಿಂದ ಪರಿಮಳವನ್ನು ಅರಿಯಬಹುದು, ಇದರಿಂದ ಪುಷ್ಪದಿಂದ. ಮಹಾಘನ ನಿರಾಳ ಪರಶುವನಿಂದ ತೋರಿದ್ದೇನು? ಲಿಂಗ. ಗುರು ಲಘು ವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ. ನೋಡಿ, ಬಹಳಷ್ಟು ಕನ್ಫ್ಯೂಸ್ ಆಗುವ ಹಾಗೆ ಕೇಳ್ತಾರೆ. ನೋಡಿ, ಆಗದು ಆಚಾರ, ಆಗದು ವಿಚಾರ, ಆಗದು ಸಹಚಾರ, ಆಗದು ಸಮಾಚಾರ ಅಂತಿದೆ. ಇದು ಗುರು ಲಘು ವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಮಂಗಳಲಿಂಗ ಅಂಗದ ಮೇಲೆ ಇದ್ದವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ ವರ್ತಿಸಬಾರದು. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ. ಈ ವಚನದ ಪ್ರಕಾರ ಹಗಲಿಗೆ ಕಾರಣ ಸೂರ್ಯ. ಪುರುಷ ಗ್ರಹದೊಳಗಿದ್ದು ತಿರುವನೆ ಮನೆ ಮನೆಯ. ಈ ವಚನದನ್ನು ಯಾರು ಮನೆ ಮನೆಯನ್ನು ತಿರುವನು? ಪುರುಷದ ಗ್ರಹದೊಳಗಿದ್ದವನು. ಯಾರು ಮನೆ ಮನೆಯನ್ನು ತಿರಿಯನು ಅಂದ್ರೆ ತಿರುಗೋದಿಲ್ಲ ಅಂತ, ಪುರುಷದ ಗ್ರಹದೊಳಗಿದ್ದವನು. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನೊಲವು ಅನ್ನುವಂತಹ ಕುಮಾರವ್ಯಾಸನ ಪದ್ಯ. ಇದರಲ್ಲಿ ನೋಡಿ, ತಾನು ಹೆಣ್ಣಾಗಿ ಹುಟ್ಟಿದುದು ಹೀಗಾಯ್ತೆಂದು ದ್ರೌಪದಿ ದುಃಖಿಸುತ್ತಾಳೆ, ಘೋರ ಪಾತಕವಾಯಿತು ಅಂತ. ಧರ್ಮರಾಯನಿಗೆ ಇವುಗಳ ಗರ ಹೊಡೆದಿದೆ. ಯಾವುದು? ಧರ್ಮ ಮತ್ತು ಕ್ಷಮೆಯ ಗರ ಹೊಡೆದಿದೆ ಅಂತ. ಅಂದ್ರೆ ಎಲ್ಲವನ್ನು ಧರ್ಮದಿಂದ ನೋಡ್ತಾನೆ, ಎಲ್ಲರನ್ನು ಕ್ಷಮಿಸಿಬಿಡ್ತಾನೆ ಆತ ಅಂತ. ಅಣ್ಣನ ಆಜ್ಞೆಯಲ್ಲಿ ಈತ ಭ್ರಮಿತನಾಗಿದ್ದಾನೆ. ಯಾರು? ಅರ್ಜುನ. ಇವಳನ್ನು ಪಾಂಚಾಲ ನಂದಿನಿ ಎಂದಿದ್ದಾನೆ ಕವಿ. ಯಾರನ್ನ? ದ್ರೌಪದಿಯನ್ನ. ರಾಜಸಭೆಯೊಳಗೆ ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದವನು ಕೀಚಕ. ಇವನನ್ನು ಯಮಲೋಕಕ್ಕೆ ಕಳಿಸೆಂದು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ. ಯಾರನ್ನ? ಕೀಚಕನನ್ನ. ಗಂಡರೋ ನೀವು ಬಂಡರು ಎಂದವರ್ಯಾರು? ದ್ರೌಪದಿ. ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣ ನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನು ಎಂಬಲ್ಲಿ ಕುಂತಿಯ ಚಿನ್ನ ಇವನು. ಯಾರು? ಭೀಮ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೋಲುವೆ ಎಂದವರು ದ್ರೌಪದಿ. ಮುಂದೆ ಗೆಳಿಸಿದ ಪಾಪಿ ಎಂದು ದ್ರೌಪದಿ ಯಾರನ್ನು ಕುರಿತು ಚಿಂತಿಸಿದ್ದಾಳೆ? ದುರ್ಯೋಧನನ್ನ. ಮಂದೆ ಗೆಳಿಸಿದೆ ಪಾಪಿ ಅಂತ. ದ್ರೌಪದಿ ಭೀಮನನ್ನು ಕುರಿತು ತನಗೆ ಎಷ್ಟು ಬಾರಿ ಅವಮಾನವಾಗಿದೆ ಎಂದು ಹೇಳಿದ್ದಾಳೆ? 3 ಬಾರಿ. ತೋಳ ಹೊರೆ ನಿಮಗೇಕೆ ಭೂಮಿ ಪಾಲ ವಂಶದೊಳುದಿಸಲೇತಕೆ ಎಂದು ದ್ರೌಪದಿಯ ಮಾತು ಇವರನ್ನು ಕುರಿತಾದುದು. ಯಾರನ್ನ? ಪಾಂಡವರನ್ನ. ಮನದೊಳಗೆ ಹಗೆಗಳನ್ನು ಹಿಂಡಿದವನು ಯಾರು? ಭೀಮ. ಭೀಮ ಸಿಟ್ಟಿನಿಂದ ಈ ವಂಶದ ಹೆಸರನ್ನೇ ಅಳಿಸಿಬಿಡುವೆ ಎನ್ನುತ್ತಾನೆ. ಯಾವ ವಂಶದ ಹೆಸರು? ವಿರಾಟ ವಂಶದ ಹೆಸರು. ಇದು ಕೌರವ ಅಂತ ಆಗ್ಬೇಕನ್ಸುತ್ತೆ ಅಲ್ಲಿ. ಭೀಮ ಸಿಟ್ಟಿನಿಂದ ಈ ವಂಶದ ಹೆಸರನ್ನೇ ಅಳಿಸಿಬಿಡುವೆ ಎನ್ನುತ್ತಾನೆ. ಕೌರವ ವಂಶ. ಭೀಮ ತಪ್ಪು ಮಾಡಿದನು ಎಂದೇನಾದರೂ ದೇವತೆಗಳು ದೂರಿದರೆ ಅವರಿಗೆ ಏನು ಮಾಡುವೆ ಎಂದು ಹೇಳುತ್ತಾನೆ? ಮೂತಿಯನ್ನು ಪರ್ವತಕ್ಕೆ ತಿಕ್ಕುವೆನು. ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆ ದೌರುತ್ತಿರತಳು ಅಂತ ಲತಾಂಗಿ ಹೇಳಿದ ಈ ಪದ್ಯ ಭಾಗದಲ್ಲಿ ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಭೀಮ. ಕಲಹ ಕಾದೊಡೆ ನಾವು ರಮಿಸುವ ರುಳಿದವರು ಬಳಿಕೇನು ಗಾದೆಯ. ಈ ಪದ್ಯ ಭಾಗದಲ್ಲಿ ಭೀಮನು ದ್ರೌಪದಿಯನ್ನು ಕುರಿತು ತನ್ನ ಕಾರ್ಯದ ಬಗ್ಗೆ ಏನೆಂದು ತಿಳಿಸಿದ್ದಾನೆ? ಯುದ್ಧ ಜಗಳಕ್ಕೆ ಮಾತ್ರ. ಮುಂದೆ ಗಳಿಸಿದ ಪಾಪಿ ಕೌರವನಂದು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವನು ಸೈಂಧವ. ಯಮಸುತಂಗರು ಹೆವೆನೆ ಅನ್ನುವಂಥ ಇಲ್ಲಿ ದ್ರೌಪದಿ ಧರ್ಮರಾಯನ ಕುರಿತು ಹೇಳುವುದು ಧರ್ಮ ಮತ್ತು ಕ್ಷಮೆಗಳ ಗರಬಡಿದಿದೆ ಇವನಿಗೆ ಅಂತ. ಅರಸಿ ಬಿಡು ಖಾತಿಯನು. ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವೇನು? ಪ್ರತಿಕಾರದ ಪ್ರತಿಜ್ಞೆ. ರಮಣರಿವರಿ ನಾಯ ಕೊಲಲಕ್ಷಮರು. ಈ ಸಾಲುಗಳಲ್ಲಿ ನಾಯ ಪದ ಯಾರನ್ನು ಸಂಕೇತಿಸುತ್ತದೆ? ಕೀಚಕನನ್ನು. ಇನ್ನು ಹುಟ್ಟದೇ ಇರಲಿ ನಾರೆಯನು. ಈ ಸಾಲುಗಳಲ್ಲಿ ದ್ರೌಪದಿ ಹೇಳಿದ ಅಕ್ಷಮರು ನಕುಲ ಮತ್ತು ಸಹದೇವ. ಎಲ್ಲರೊಳ ಕಲಿ ಭೀಮನೆ ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ. ಈ ಪದ ಸಾಲಿನಲ್ಲಿ ದ್ರೌಪದಿ ಭೀಮನ ಕುರಿತು ಏನೆಂದು ಚಿಂತಿಸುತ್ತಾಳೆ? ಮಿಡುಕುಳ್ಳ ಗಂಡನೆಂದು. ಗಂಡರೈವರು 3 ಲೋಕದ. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಗಂಡರೈವರನ್ನು ಕುರಿತು ಏನೆಂದು ಆರೋಪಿಸುತ್ತಾಳೆ?
ಗಂಡರೈವರು ಅಸಮರ್ಥರು ಅಂದ್ರೆ ನೀವು ಭಂಡರು ಅಂತ, ಅಂದ್ರೆ ನೀವು 5 ಜನ ಅಸಮರ್ಥರಿದ್ದೀರಿ, ಉಪಯೋಗ ಇಲ್ಲ ಅಂತ. ಕಲಹ ಕಾದೊಡೆ ನಾವು ರಮಿಸುವರ ಉಳಿದವರು ಎಂದು ಹೇಳುವಾಗ ಭೀಮನಲ್ಲಿರುವ ಭಾವ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ. ಹೆಂಡತಿಯ ಹರಿಬದಲಿ ಒಬ್ಬನೇ. ಈ ಪದ್ಯಭಾಗದ ದ್ರೌಪದಿ ಯಾವ ವಿಚಾರವನ್ನು ತಿಳಿಸಿದ್ದಾನೆ? ಗಂಡನ ಕರ್ತವ್ಯ ನಿಷ್ಠೆ. ಬಸೂರ ಬಗೆವನು ಕೀಚಕನ ನಸು. ಇದು ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆ. ಕೆಲವರು ಗಳಿಸಿದೊಡನೆ ಕೆಲರುಂಡು ಜಾರುವರು. ಈ ಗಾದೆ ಮಾತು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಕಷ್ಟಪಡದೆ ಸುಖ ಬಯಸುವವರು. ಇನ್ನು ನೋಡಿ, ಪಗೆಯಂ ಬಾಲಕನೆಂಬರೆ, ಪುಲಿಗೆರೆ ಸೋಮನಾಥನ್ ಬರೆದಂತ ಪದ್ಯ. ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೇಗಾಗ್ತಾನೆ? ಸರ್ವಜ್ಞನಾಗ್ತಾನೆ ಅಂತ. ಹಲವು ಹಳ್ಳಗಳು ಸೇರಿ ಆಗುವುದು ಸಮುದ್ರ. ಕವಿ ಸೋಮನಾಥನ ಪ್ರಕಾರ ನಿಷ್ಪ್ರಯೋಜನಕನಾದ ಮಗ ಎಂದರೆ ಮುಪ್ಪಿನಲ್ಲಾಗದ. ಯಾವ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ, ಪೈರು ಒಣಗಿದ ಮೇಲೆ ಬಂದರೆ ಪ್ರಯೋಜನ ಇಲ್ಲ ಅಂತ. ಹಾಗೇನು ಈ ರೀತಿ ಉಪಯೋಗಿಸಬಾರದು, ಬಾಲಕನೆಂದು ಉಪಯೋಗಿಸಬಾರದು. ಬಂಡೆಯನ್ನು ಯಾವುದರಿಂದ ಮಾತ್ರವೇ ಸೀಳಬಹುದು? ಚಾಣದಿಂದ ಸೀಳಬಹುದು. ಇದನ್ನು ಬಲ್ಲವನು ವೀರನಾಗಲು ಸಾಧ್ಯ ಎಂದರೆ ಹಿರಿಯಲು. ರಾಜನಾಗಲು ಏನನ್ನು ತೊರೆದಿರಬೇಕು? ಕೋಪವನ್ನು ತೊರೆದಿರಬೇಕು. ಯೋಗಿ ಅಂದರೆ ಐಷಡ್ವರ್ಗ ಗೆದ್ದವನು. ಪುಲಿಗೆರೆ ಸೋಮನಾಥನ ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಈ ಶತಕದ ಸಾಲುಗಳಿಂದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ. ಚಿಗುರೆಂದು ಮೇಲೆ ಬೇವು ಸ್ವಾದವುದೇ. ಈ ಶತಕದಲ್ಲಿ ಮೂಡಿ ಬಂದ ಭಾವ ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು. ತೆರಬಲ್ಲರ್ಪಣೆ ಎಪ್ಪುದ ಈ ಸಾಲಿನ ಅರ್ಥ ತನ್ನ ಕೈಯಿಂದ ದಂಡ ತೆರಬಲ್ಲ ಸಾಮರ್ಥ್ಯ ಇರುವವರು ಜವಾಬ್ದಾರಿ ಹೊಂದಬೇಕು. ಜಾಲಿಯ ಮರದಂತಿರುವವರು ಯಾರು? ದುರ್ಜನರು. ಧರೆಯೊಳಗೆ ದುರ್ಜನರು ಈ ರೀತಿ ಇದ್ದಾರೆ, ಜಾಲಿಯ ಮರದಂತೆ. ಜಾಲಿಯ ಮರ ಯಾರಿಗೆ ನೆರಳು ಕೊಡುವುದಿಲ್ಲ? ಬಿಸಿಲಲ್ಲಿ ಬಳಲು ಬಂದವರಿಗೆ. ಜಾಲಿಯ ಮರ ಇವರಿಗೆ ಹಣ್ಣು ಕೊಡುವುದಿಲ್ಲ, ಹಸಿದು ಬಂದವರಿಗೆ. ಜಾಲಿಯಲ್ಲಿ ಇದರ ವಾಸನೆ ಇಲ್ಲ, ಕುಸುಮದ ವಾಸನೆ ಇಲ್ಲ. ಜಾಲಿಯ ರಸಾಸ್ವಾದ ಹೇಗಿರುತ್ತದೆ? ವಿಷದಂತೆ. ದುರ್ಗಂಧ ಬಿಡದಿರುವುದು ಇದು ಊರಹಂದಿ. ತತ್ವಜ್ಞಾನವನ್ನು ಕೇಳಿದವರು ಯಾರು? ಘೋರ ಪಾಪಿಗಳು. ಘೋರ ಪಾಪಿ ಇದನ್ನು ಬಿಡುವುದಿಲ್ಲ, ಕ್ರೂರ ಕರ್ಮವನ್ನು. ದುರ್ಜನರು ಇಂಥ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಬಿನ್ನಾಣದ ಮಾತಿಗೆ. ಜಾಲಿಯ ಮುಳ್ಳು ಹೀಗೆ ಆವರಿಸುತ್ತದೆ ಈ ಮೂಲಾಗ್ರ ಪರ್ಯಂತ. ಪುರಂದರದಾಸರ ಕೀರ್ತನೆಗಳ ಅಂಕಿತ ಇದು. ಪುರಂದರ ವಿಠಲ. ಬಿಸಿಲಲ್ಲಿ ಬೆಳೆದು ಬಂದವರಿಗೆ ನೆರಳಿಲ್ಲ ಅಂತ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ಹಣ್ಣು. ಜಾಲಿಯ ಮರದಲ್ಲಿ ಹಸಿದು ಬಂದವರಿಗೆ ಹಣ್ಣು ಇರುವುದಿಲ್ಲ ಅಂತ. ತನ್ನಿಂದ ಉಪಕಾರ ತೊಡಗಾದರೂ ಇಲ್ಲ. ಪುರಂದರದಾಸರು ಈ ಕೀರ್ತನೆಯಲ್ಲಿ ಕುನ್ನಿ ಮಾನವರು ಎಂದು ಯಾರನ್ನು ಕರೆದಿದ್ದಾರೆ? ಭಿನ್ನಾಣದ ಮಾತನಾಡುವವರನ್ನು. ಊರಹಂದಿಗೆ ಎಂಬರಾಸನ್ನವೆಂದರೆ 6 ರೀತಿಯ ಷಡ್ಡ ಅಂದ್ರೆ 6 ರೀತಿಯ ಆಹಾರದ ರುಚಿಗಳು. ನೋಡಿ, ಹಬ್ಬಲಿ ಅವರ ರಸಬಳ್ಳಿ. ಇದನ್ನು ಕೊನೆಯದಾಗಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬಹಳಷ್ಟು ಜಿಲ್ಲೆಗಳಲ್ಲಿ ತೆಗೆದುಕೊಂಡಿದ್ದಾರೆ ಪದ್ಯಭಾಗದಲ್ಲಿ. ಇದೊಂದನ್ನ ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸೋಣ. ತಾಯಿಯು ಇದು ಸ್ಥಿರವಲ್ಲವೆಂದು ಹೇಳಿದ್ದಾಳೆ ಬಂಗಾರ. ಬಡತನ ಬಂದಾಗ ಇವರನ್ನು ಬಡಿಯಬೇಡವೆಂದು ಜನಪದರು ಹೇಳಿದ್ದಾರೆ ಬಾಲರು. ಉತ್ತಮರ ಗೆಳೆತನ ಹೀಗಿರಬೇಕು, ಪುತ್ಥಳಿ ಬಂಗಾರದಂತೆ. ನೆರೆಯವರು ಎಂಥವರಾಗಿರಬೇಕು? ಬುದ್ಧಿವಂತರವಾಗಿರಬೇಕು. ಸುಣ್ಣದ ಹಾಳಾದುದು ಏನು? ದೇಹ. ಬೇವಿನ ಮರ ಈ ಕಾಲಕ್ಕೆ ತಂಪು, ಬೇಸಿಗೆ ಕಾಲಕ್ಕೆ ತಂಪು. ತಾಯಿಯನ್ನು ಇದಕ್ಕೆ ಹೋಲಿಸಲಾಗಿದೆ ಜ್ಯೋತಿಗೆ. ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ಇವರು ತಾಯಿ. ಹೆತ್ತವನನ್ನು ನೆನೆಯುವುದು ಈ ಹೊತ್ತಿನಲ್ಲಿ ಬೆಳ್ಳಿ ಚುಕ್ಕಿ ಮೂಡುವಾಗ. ಗರತಿತವರಿಗೆ ಹೀಗೆ ಹರಿಸುತ್ತಾಳೆ ಹಬ್ಬಲಿ ಅವರ ರಸಬಳ್ಳಿ. ಯಾರು ಇದ್ದರೂ ನನ್ನ ತಾಯವ್ವ ಹೋಲರ. ಈ ಜನಪದ ತತ್ವದಲ್ಲಿ ಯಾರ ಶ್ರೇಷ್ಠತೆ ಕುರಿತು ಹೇಳಲಾಗಿದೆ? ಹೆತ್ತ ತಾಯಿಯ ಶ್ರೇಷ್ಠತೆ. ಉಂಗುರ ಉಡದಾರ ಮುರಿದರೆ ಮಾಡಿಸಬಹುದು. ಜನಪದರು ಈ ಪದ್ಯದಲ್ಲಿ ಯಾರು ಸತ್ತರೆ ಮತ್ತೆ ತರಬಹುದು ಎಂದಿದ್ದಾರೆ? ಮಡದಿ ಸತ್ತರೆ. ಮಂದಿ ಮಕ್ಕಳೊಳಗೆ ಚಂದಾಗೊಂದಿರಬೇಕು. ಈ ತ್ರಿಪದಿ ಸಾಲುಗಳಿಂದ ಭಾವ ನೆರೆಹೊರೆಯವರ ಜೊತೆಗೆ ಸಹಬಾಳ್ವೆಯ ಜೀವನ. ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳು ತಡವಲ್ಲ. ಅಂದರೆ ಬಂಗಾರ, ಹಣ, ಸಂಪತ್ತು ಯಾವುದು ಯಾರಲ್ಲಿಯೂ ಶಾಶ್ವತವಾಗಿ ನೆಲೆಸುವುದಿಲ್ಲ ಅಂತ. ಇದುವರೆಗೆ ನಾವು ನಿಮ್ಮ ದ್ವಿತೀಯ PUCಯ ಪದ್ಯ ಭಾಗದಿಂದ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡಿದೆವು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.